ವಿಧಾನಸಭೆ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇತ್ತು. ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇಡೀ ಸರ್ಕಾರ ಬೆಳಗಾವಿಯಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದಲಿತ ಮಹಿಳೆಯನ್ನು ವಿವಸ್ತ್ರ ಮಾಡಿ ಕಂಬಕ್ಕೆ ಕಟ್ಟಿ ಒಂದು ರೀತಿ ಸಾರ್ವಜನಿಕವಾಗಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿರುವಂಥದ್ದು ಇಡೀ ಸರ್ಕಾರ, ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು. ನಾನು ಕೂಡ ನಿನ್ನೆ ಘಟನೆ ನಡೆದಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿ ಮಾಡಿದ್ದೆ. ನಾನು ಅಲ್ಲಿನ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಮಹಿಳಾ MLCಗಳು ಎಲ್ಲರೂ ಕೂಡ, ನಾನು ಕೂಡ ಹೋಗಿ ಭೇಟಿ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು, ಯಾಕಂದರೆ ನನಗೆ ಪೊಲೀಸರ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ ಹೋಗಿ ಏನೇನು ಕೇಸ್ಗಳು ಹಾಕಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡಿ ಪೊಲೀಸರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ತಗೊಂಡು ಅವ್ರಿಗೆ ಇನ್ನಷ್ಟು ಕಠಿಣ ಕಾಯ್ದೆಗಳ ಮುಖಾಂತರ, ಸೆಕ್ಷನ್ಗಳ ಮುಖಾಂತರ ಹಾಕಬೇಕು ಅಂತ ಹೇಳಿ ಬಂದಿದ್ದೀನಿ. ಆದರೆ ಇಲ್ಲಿ ಕಾಣ್ತಾ ಇರೋವಂಥದ್ದು ನೆಗ್ಲಿಜಿಯನ್ಸ್. ಅಲ್ಲಿನ ಜಿಲ್ಲಾ ಮಂತ್ರಿಗಳು ನನಗೆ ಗೊತ್ತಿಲ್ಲ ಹೋಗಿದ್ದಾರೋ ಇಲ್ಲ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಹೋಗಿಲ್ಲ. ಯಾವಾಗ ಇದು ದೇಶವ್ಯಾಪಿ ಪ್ರತಿಭಟನೆ ಆಯಿತೋ ಆಗ ಮುಖ್ಯಮಂತ್ರಿಗಳು ಅವರಿಗೆ 5 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಇಲ್ಲಾಂದರೆ 5 ಲಕ್ಷ ಪರಿಹಾರನೂ ಕೊಡ್ತಾ ಇರಲ್ಲ. ಮತ್ತು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ನಾನು ರಾಜ್ಯದ ಕಾನೂನು ಸುವ್ಯವಸ್ಥೆ ಕುಸಿದೆ ಅನ್ನೋ ಒಂದು ನಿಲುವಳಿ ಸೂಚನೆಯನ್ನು ತಂದಿದ್ದೆ. ಆ ಸಂದರ್ಭದಲ್ಲಿ ಈ ಘಟನೆಯನ್ನು ಕೂಡ ನಾನು ಪ್ರಸ್ತಾವ ಮಾಡಿದ್ದೆ. ಕೊನೆಯ ದಿನ ಅಧಿವೇಶನದಲ್ಲಿ ನನಗೆ ಅದು ಕೂಡ ನಮ್ಮ ಅಜೆಂಡಾದಲ್ಲಿ ಬಂದಿತ್ತು ಇದು ಚರ್ಚೆಗೆ. ಆದರೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗಿದ್ದು ಅರ್ಧ ಗಂಟೆ, ಕೊಟ್ಟಿದ್ದು ಕಾಟಾಚಾರ. ಉತ್ತರ ಕರ್ನಾಟಕದ ಚರ್ಚೆ ಬಂದರೆ ಅವರು ಇಡೀ ರಾಜ್ಯದ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ಅಣೆಕಟ್ಟುಗಳಿದೆ ಇವೆಲ್ಲ ಹೇಳ್ಕೊಂಡು ಕೊನೆಗೆ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಧಿವೇಶನ ಸ್ಪೀಕರ್ ಆದಂಥವರು ಕೂಡ ಅಧಿವೇಶನ ನಡೆಸಬೇಕಾಯಿತು. ಆದರೆ ಈ ವಿಚಾರ ಬೆಳಗಾವಿಯ ಮಹಿಳೆಯನ್ನು ಬೆತ್ತಲೆಗೊಳಿಸಿದಂಥ ವಿಚಾರ ಚರ್ಚೆಗೆ ಬರುತ್ತೆ ಅಂಥೇಳಿ ಪಲಾಯನ ಮಾಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಓಡೋಗಿರುವಂಥದ್ದನ್ನು ನಿನ್ನೆ ನಾವು ನೋಡಿದ್ದೀರಿ. ಅವ್ರಿಗೆ ಚರ್ಚೆ ಇಷ್ಟ ಇಲ್ಲ. ನೆನ್ನೆನೂ ಕೇಳಿದ್ದಾರೆ, ಯಾಕೆ ಬರ್ತಾ ಇದ್ದಾರೆ ಅವರು, ಡೆಲ್ಲಿಯಿಂದ ನಿಯೋಗ ಯಾಕೆ ಬರ್ತಾ ಇದೆ, ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ, 4 ದಿನ ಏನು ಮಾಡ್ತಾಯಿದ್ರು ಇವರು ಅಂತೆ. 4 ದಿನ ನೀವು ಮುಚ್ಚಾಕಿದ್ರಿ ಘಟನೆನ, ಯಾರು ಹೋಗ್ದಂಗೆ ನೋಡ್ಕೊಂಡಿದ್ರಿ. ಅಲ್ಲಿ ಏನು ನಿಜವಾಗಿ ಘಟನೆ ನಡೆದಿದೆ ಯಾರಿಗೂ ಗೊತ್ತಿಲ್ಲ. ನಾನು ಹೋದ್ಮೇಲೆ ಅಲ್ಲಿ ಗೊತ್ತಾಗಿದ್ದು ನಿಜ ಘಟನೆ ಏನು ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಅಷ್ಟು ವಲಸಾಗಿ ನಡೆದಿದೆ, ಅಷ್ಟು ಕೆಟ್ಟದಾಗಿ ನಡೆದಿದೆ. ಕೋರ್ಟು ಕೂಡ, ಹೈಕೋರ್ಟು ಚೀಮಾರಿ ಹಾಕಿದೆ ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದೆಯಾ ನಿಮಗೆ, ನಾಚಿಕೆ ಇದೆಯಾ? ಹಿಂದೆ ಕುರುಕ್ಷೇತ್ರ ನಡೆದಂಥ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನರು ಹಿಂಗೆ ಮಾಡಿರಲಿಲ್ಲ, ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ. ನಾನು ಪೊಲೀಸಿನ ಆ FIR ಓದಿದ್ದೀನಿ ನಾನು. ಅಷ್ಟು ಕೆಟ್ಟದಾಗಿ ನಡವಳಿಕೆ ನಡೆಕಿದ್ದಾರೆ. ಬೀದಿಯಲ್ಲಿ ಕರ್ಕೊಂಬಂದು ಒಡೆದು ಕಂಬಕ್ಕೆ ಕಟ್ಟಿ, ಅವೆಲ್ಲ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟದಾಗಿ ಎಲ್ಲೂ ನಡೆದಿಲ್ಲ ಇಡೀ ದೇಶದಲ್ಲಿ ಈ ಥರದೊಂದು ಘಟನೆ ನಾನಂತೂ ನೋಡಿಲ್ಲ. ಅಷ್ಟು ಕೆಟ್ಟ. ಇನ್ನು ಆ ಹೆಣ್ಮಗಳ ಸ್ಥಿತಿ ಏನು, ಈಗ ಆಸ್ಪತ್ರೆಯಲ್ಲಿದೆ, ಮುಂದೆ ಆ ಹಳ್ಳಿಯಲ್ಲಿ ಹೆಂಗೆ ಬದುಕ್ತಾರೆ ಆ ಹೆಣ್ಮಗಳು, ಇದೆಲ್ಲನೂ ಕೂಡ ಭಾಳ ನಾಚಿಕೆಗೇಡಿನ ಸಂಗತಿ. ಆದರೆ ಕಾಂಗ್ರೆಸ್ ಅವ್ರು ಏನೂ ನಡೆದೇ ಇಲ್ಲ, ಏನೂ ಆಗೇ ಇಲ್ಲ, ಅವ್ರಿಗೇನೋ ಒಂದು 5 ಲಕ್ಷ ಪರಿಹಾರ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಘಟನೆ ನಡೆದಿರುವಂಥದ್ದು ವಿಧಾನಸಭೆ ಅಧಿವೇಶನ ನಡೆಯುವಂಥ ಜಾಗದ ಹತ್ರ ಕೂಗಳತೆ ದೂರದಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗಿದೆ ಅನ್ನೋದಕ್ಕೆ ಇಷ್ಟು ಸ್ಪಷ್ಟ. ವಿಧಾನಸಭೆ ಅಧಿವೇಶನ ನಡೆಯೋಗೆ ಹಿಂಗೆ ಮಾಡ್ತಾರೆ, ಅಲ್ಲೇನೋ ಮಾಡ್ತಾರೆ ಅಂದರೆ ನಿಮ್ಮ ಬಗ್ಗೆ, ಸರ್ಕಾರದ ಬಗ್ಗೆ ಜನಗಳಿಗೆ ಯಾವ ರೀತಿ ಇದೆ ಅನ್ನೋದು ಅರ್ಥ ಆಗಿ. ನೀವೆಲ್ಲ ಹಿಂದೆ ಏನೇನು ಕೇಸ್ಗಳು ಹಾಕಿದ್ರು, PFI, ಪಾಪ್ಯುಲರ್ ಫ್ರಂಟ್, ಅವೆಲ್ಲ ಕೇಸ್ಗಳು ವಾಪಸ್ ತೆಗೆದಿದ್ದೀರ. ಇವೆಲ್ಲನೂ ಕೂಡ ಜನಗಳಿಗೇನು ಅಂದರೆ ಇವ್ರು ಕಾಂಗ್ರೆಸ್ ಅವ್ರು ಏನು ಮಾಡಲ್ಲ, ಏನು ಕ್ರಮ ತೆಗೆದುಕೊಳ್ಳಲ್ಲ, ಕೇಸ್ ಹಾಕಿದ್ರು ವಾಪಸ್ ತೆಗಿತಾರೆ, ರಾಜಕೀಯ ಒತ್ತಡ ತಂದರೆ ಈ ಭಾವನೆ ಬಂದಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ಒಂದು ಕಡೆ ನಾನು ಇವಾಗ ಭೇಟಿ ಮಾಡ್ತಾ ಇದ್ದೀನಿ, ಮಕ್ಕಳ ಭ್ರೂಣ ಹತ್ಯೆ ನಡೀತಾ ಇರೋದು, ಸುಮಾರು 2-3 ಸಾವಿರ ಮಕ್ಕಳ ಭ್ರೂಣ ಹತ್ಯೆ
ಅಂದಾಜು ನಡೀತಾ ಆಗಿದೆ ಅನ್ನೋದು ಒಂದು ಮಾಹಿತಿ ಇದೆ. ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಈಗ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಭೇಟಿ ಮಾಡ್ತಾಯಿದ್ದೀನಿ. ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ರ ಬಗ್ಗೆ ವಿಶೇಷವಾಗಿ ಈ ಘಟನೆ ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿದೆ, ಪಾರ್ಲಿಮೆಂಟ್ ಹೊರಭಾಗದಲ್ಲೂ ಚರ್ಚೆ ಆಗಿದೆ. ಇಷ್ಟಿದ್ದರೂ ಕೂಡ ಮುಖ್ಯಮಂತ್ರಿಗಳು ಇದೇನು ನಡೆದೇ ಇಲ್ಲ ಅಂಥೇಳಿ ಅಧಿವೇಶನ ಮಾಡಿದ್ದಾರೆ. ನಮ್ಮ ಚರ್ಚೆಗೂ ಅವಕಾಶ ಕೊಡದೆ ಮೋಸ ಮಾಡಿದ್ದಾರೆ. ಅದಕ್ಕೆ ಸ್ಪೀಕರು ಎಲ್ಲೋ ಒಂದು ರೀತಿ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅನ್ನೋ ಭಾವನೆ ನನಗೂ ಬರ್ತಾ ಇದೆ. ಅದರ ವಿರುದ್ಧವಾದಂಥ ಇವತ್ತು ಮಂಡ್ಯದಲ್ಲಿ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೆ. ಅದೇ ಸಂದರ್ಭದಲ್ಲಿ ಪ್ರತಿಭಟನೆಯೂ ಇದೆ. ಅಲ್ಲಿಗೆ ಬಂದು ನಾನು ಕೂಡ